ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಈ ಒಂದು ಕಗ್ಗ ಒಂದು ಆಶಾಭಾವನೆಯ ಒಂದು ಹೊಂಗಿರಣವನ್ನು ತಂದುಕೊಡುವಂತಹ ಒಂದು ಕಗ್ಗ. ಹಳೆಯ ಕಗ್ಗಗಳಲ್ಲಿ ಅವರೇ ವ್ಯಕ್ತಪಡಿಸಿದಂತಹ ತಳಮಳ ಮತ್ತು ಒಂದು ಗಾಬರಿಯನ್ನು ಅದಕ್ಕೆ ಉತ್ತರವೇನೋ ಎಂಬಂತೆ ಈ ಮುಕ್ತಕವನ್ನು, ಈ ಕಗ್ಗವನ್ನು ಹೇಳಿದ್ದಾರೆ. ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿಯದೇನು ಇಂದ ಶುರು ಮಾಡಿ, ಒಂದೆ ಗಗನವ ಕಾಣು ತೊಂದೆ ನೆಲವನ್ನು ತುಳಿಯು ತೊಂದೆ ಧಾನ್ಯವನ್ನುಣ್ಣು ತೊಂದೆ ನೀರು ಕುಡಿದು, ಒಂದೇ ಗಾಳಿಯನ್ನು ಸೇರುವ ನರಜಾತಿಗಳಿಗೆಂತು ಬಂದುದೀ ವೈಷಮ್ಯ ಮಂಕುತಿಮ್ಮ ಅಂತ ಹೇಳಿದ್ರಲ್ಲ, ಅಲ್ಲಿಂದ ಹಳೆಯ ಭಕ್ತಿ ಶ್ರದ್ಧೆ ಅಳಿಸಿ ಹೋಗಿವೆ ಮಾಸಿ ಅಂತನೂ ಹೇಳಿ, ಇಳೆಯ ಬಿಟ್ಟಿನ್ನು ಎತ್ತಲಂ ಐದದ ಪ್ರೇತಾಲೆವಂತೆ ಲೋಕ ತಳ್ಳನಿಸುತ್ತಿಹುದಿಂದು ಹಳೆ ಧರ್ಮ ಸತ್ತಿಹುದು ಹೊಸ ಧರ್ಮ ಹುಟ್ಟಿಲ್ಲ ತಳಮಳಕೆ ಕಡೆಯೆಂದೋ ಅಂತ ಕೇಳಿದ್ರಲ್ಲ, ಇದೆಲ್ಲದಕ್ಕೂ ಕೂಡ ಒಂದು ಉತ್ತರವೇನೋ ಅನ್ನೋ ಥರ ಈ ಮೇಲ್ಕಂಡಂತಹ ಒಂದು ಕಗ್ಗ ವರ್ಣಿತವಾಗಿದೆ. ಈ 17ನೇ ಕಗ್ಗ ಹೀಗಿದೆ. ತಳಮಳವಿದೇ ನಿಳೆಗೆ ದೇವದನು ಜರ್ಮತಿಸೆ, ಜಳನಿಧಿಯೊಳಾದಂತೆ ಸುಧೆಗೆ ಪೀಠಿಕೆಯೇಂ, ಹಾಳಾಹಳವ ಕುಡಿವ ಗಿರಿಶನಿದ್ದಿರ್ದೊಡಿ, ಕಳವಳವದೇತ ಕೆಲೋ ಮಂಕುತಿಮ್ಮ ಮಂಕುತಿಮ್ಮ. ತಳಮಳವಿದೇ ನಿಳೆಗೆ ದೇವದನುಜರ್ಮತಿಸೆ. ಇಲ್ಲಿ ತಳಮಳ ಏನಿದೆ? ಇಲ್ಲಿ ಒಂದು ಪ್ರಶ್ನೆನೇ ಅದು ಕೂಡ. ತಳಮಳ ಈ ಇಳೆಗೆ ಇರುವಂಥದ್ದು ಏನು? ಅಲ್ಲಿ ಒಂದು ಪುರಾಣದ ಒಂದು ಅತಿ ಸುಂದರವಾದಂತಹ ಕ್ಷೀರಸಾಗರದ ಮಂಥನದ ಒಂದು ಕಥೆಯನ್ನು DVG ಅವರು ಇಲ್ಲಿ ಒಂದು ಉದಾಹರಣಾ ಸ್ವರೂಪವಾಗಿ ಹೇಳ್ತಾ, ಈ ಒಂದು ಕಗ್ಗದಲ್ಲಿ ತಳಮಳ ಇರುವಂತಹ ಇಳೆಗೆ ಒಂದು ಜೀವದಾನವನ್ನು ಕೊಡುವಂತಹ, ಕೊನೆಯಲ್ಲಿ ಆ ಎಪಿಗ್ರಮಿಕ್ ಸೆಂಟೆನ್ಸಲ್ಲಿ ನೋಡಿ, ಕಳವಳವದೇತ ಕೆಲೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ಕಳವಳ ಪಡಬೇಡ. ಇಲ್ಲಿ ಹೇಗೆ ಕ್ಷೀರಸಾಗರ ಮಂಥನದಲ್ಲಿ ಹಾಲಾಹಲ ಹುಟ್ಟಿ ಜೀವ ಸಂಕುಲವನ್ನೇ ನಾಶ ಮಾಡುತ್ತೆ ಅಂತಂದಾಗ, ಈಶ್ವರ ಅದನ್ನು ತನ್ನ ಜೀವದ ಹಂಗನ್ನು ತೊರೆದು ಅದನ್ನು ಕುಡಿದು ಈ ಜೀವ ಸಂಕುಲವನ್ನು ಕಾಪಾಡದ್ನಲ್ವಾ, ಅದೇ ತರಹದ ಈಶ್ವರ ಮತ್ತೊಮ್ಮೆ ಹುಟ್ಟಿ ಬಂದು ಈ ಒಂದು ತಳಮಳವನ್ನು, ಗಾಬರಿತನವನ್ನು ಹೋಗ್ಲಾಡಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಎಂತಹ ಸುಂದರವಾದಂತಹ ಪರಿಕಲ್ಪನೆ ಇದು. ತಳಮಳ ಹೊಂದಿರುವಂತಹ ಇಳೆಗೆ ಇದೊಂದು ಸಾಂತ್ವನದ ತಣ್ಣೀರು ಅಂತ ಅನಿಸುತ್ತೆ. ದೇವತೆಗಳು ಒಂದು ಕಡೆ, ರಾಕ್ಷಸರು ಇನ್ನೊಂದು ಕಡೆ ನಿಂತು ಕ್ಷೀರ ಸಮುದ್ರವನ್ನು ಅಥವಾ ಕ್ಷೀರಸಾಗರವನ್ನು ಕಡಿದಾಗ, ಅಮೃತ ಹುಟ್ಟುವ ಮೊದಲು ಹಾಲಾಹಲ ಅಂದರೆ ವಿಷ ಹುಟ್ಟಿದಾಗ ಈ ಜೀವ ಸಂಕುಲವೇ ನಾಶವಾಗುತ್ತೆ ಎಂಬಂತಹ ಚಿಂತೆ ಈ ದೇವದಾನವರಲ್ಲಿ ಬಂದು ಅವರು ಗಾಬರಿಗೊಂಡಾಗ ಈಶ್ವರ ಬಂದು ಅದನ್ನು ಕುಡಿದು ಲೋಕರಕ್ಷಣೆ ಮಾಡ್ತಾನಲ್ವಾ, ಹಾಗೆ ಈ ಲೋಕಕ್ಕೆ ಬಂದಿರುವಂತಹ ತಳಮಳವನ್ನು ಆ ಈಶ್ವರನೇ ಬಂದು ನಿವಾರಿಸ್ತಾನೆ, ಈಶ್ವರನ ರೂಪದಲ್ಲಿ ಮತ್ತಾರೋ ಬಂದು ನಿವಾರಿಸ್ತಾರೆ ಅಂತ ಹೇಳಿ ಒಂದು ಆಶಾವಾದದ ಹೊಂಗಿರಣವನ್ನು ಈ ಒಂದು ಕಗ್ಗದಲ್ಲಿ DVG ಅವರು ಕೊಡ್ತಾ ಇದ್ದಾರೆ. ದೇವಲೋಕದ ಅನುಜರ್ ಅಂದರು. ಇದು ನನಗೆ ಕುತೂಹಲ ಕೊಟ್ಟಂತಹ ಒಂದು ಶಬ್ದ ಈ ಒಂದು ಕಗ್ಗದಲ್ಲಿ. ಈ ದೇವಲೋಕದ ಅನುಜರ್ ಅನ್ನೋದನ್ನ ನಾವು ಅಣ್ಣ ತಮ್ಮಂದರು ಅಂತ ತಿಳ್ಕೋಬಹುದು. ದೇವರು ದಾನವರು ಇಬ್ಬರು ಕೂಡ ಕಶ್ಯಪ ಬ್ರಹ್ಮನ ಮಕ್ಕಳು. ಹೀಗಾಗಿ ಅವರು ಇಳೆಗೆ ಅಂದರೆ ಈ ಭೂಮಿಗೆ ಅಣ್ಣ ತಮ್ಮಂದ್ರಿದ್ದಾಗೆ ಅಂತ ಹೇಳಿ ಒಂದು ಸುಂದರವಾದಂತಹ ವ್ಯಾಖ್ಯಾನವನ್ನು ಇಲ್ಲಿ ಕೊಟ್ಟಿರಬಹುದಾ ಅಂತ ಅನ್ಸುತ್ತೆ. ಜಲನಿಧಿಯೊಳಾದಂತೆ ಸುದೆಗೆ ಪೀಠಿಕೆಯೇ ಅಂತ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಆ ಜಲ ಅಂದರೆ ಸಮುದ್ರವನ್ನು ಮತಿಸಿದಾಗ ಹುಟ್ಟಿದಂತಹ ಒಂದು ಸುದೆಗೆ, ಅಂದರೆ ಸುದೆ ಅಂತಂದರೆ ಅಮೃತ, ಆ ಅಮೃತಕ್ಕೆ ಪೀಠಿಕೆ ಇದ್ದಂತೆ ಅಮೃತ ಬರೋದಕ್ಕೆ ಮುಂಚೆ ಏನು ಬಂತು? ಹಾಲಾಹಲ ಬಂತಲ್ವಾ. ಹಾಲಾಹಳವ ಕುಡಿದ ಈ ಗಿರೀಶನಿದ್ದರೊಡೆ ಈ ಕಳವಳವದೇತ ಕೆಲೋ ಮಂಕುತಿಮ್ಮ ಅಂತ ಹೇಳಿದ್ರು. ಎಷ್ಟು ಸುಂದರವಾದಂತಹ ಒಂದು ವ್ಯಾಖ್ಯಾನ ನೋಡಿ. ಇಲ್ಲಿ ಹಳೆ ಧರ್ಮ ಸತ್ತಿಹುದು ಹೊಸ ಧರ್ಮ ಹುಟ್ಟಿಲ್ಲ ತಳಮಳಕೆ ಕಡೆಯೆಂದು ಅಂತ ಕೇಳಿದ್ರಲ್ಲ, ಅಂದರೆ ಹಿಂದಿನ ಒಂದು ಕಗ್ಗದಲ್ಲಿ
ಉತ್ತಮವಾದಂತಹ ಅಮೃತದಂತಹ ವಸ್ತು ಈ ಜಗತ್ತಿಗೆ ಸಿಗಬೇಕಾದ್ರೆ ಇಂತಹ ಮಂಥನಗಳು ಅವಶ್ಯಕ ಅಂತ ಹೇಳ್ತಾರೆ ಡಿ ವಿ ಜಿಯವರು. ನವನೀತವಾಗಬೇಕಾದ್ರೆ ಮಜ್ಜಿಗೆಯನ್ನು ಕಡಿಲೇಬೇಕಲ್ವಾ? ದೇವದಾನವರನ್ನ ಇಲ್ಲಿ ಸೂಚ್ಯವಾಗಿ ಒಳ್ಳೆಯ ಮತ್ತು ಕೆಟ್ಟದ್ದು ಅನ್ನುವಂತಹ ಗುಣಗಳಾಗಿ ಹೋಲಿಕೆಯನ್ನು ಮಾಡ್ತಾರೆ ಡಿ ವಿ ಜಿಯವರು. ಈ ಹೋಲಿಕೆಯಲ್ಲಿ ಯಾವುದು ಅತ್ಯಧಿಕವೋ ಅದರ ಪ್ರಾಬಲ್ಯ ಬಹಳ ಹೆಚ್ಚು. ಇಷ್ಟು ದಿವಸ ಈ ಕೆಟ್ಟದರ ಪ್ರಾಬಲ್ಯ ಜಾಸ್ತಿ ಇತ್ತು. ಕೆಟ್ಟದ್ದು ಮತ್ತೆ ಒಳ್ಳೆಯದು ಅಂತಕ್ಕಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಲ್ವಾ? ಸುಖ ದುಃಖ ಇದ್ದ ಹಾಗೆ. ಕೆಟ್ಟದ್ದು ಹೋಗಲೇಬೇಕು ಅಂದಾಗ ಬರಬೇಕಾದದ್ದು ಒಳ್ಳೆಯದು. ಸುಖ ಹೋಗ್ತಾ ಇದೆ ಅಂದಾಗ ದುಃಖ ಬರುತ್ತೆ, ದುಃಖ ಹೋಗ್ತಾ ಇದೆ ಅಂದಾಗ ಸುಖ ಬರಲೇಬೇಕಲ್ವಾ? ಹೀಗೆ ಯಾವುದರ ಅಧಿಕತೆ ಅದರ ಪ್ರಾಬಲ್ಯ ಜಾಸ್ತಿ ಅಂತ ಹೇಳಿದೆ. ಹಿಂದಿನ ಒಂದು ಈ ಜಾಗತಿಕ ಯುದ್ಧದಿಂದ ಅಥವಾ ಮನುಷ್ಯನ ಒಂದು ಕೆಟ್ಟ ನಡತೆಯಿಂದ ಆಗಿರತಕ್ಕಂತಹ ಇಳೆಗೆ ತಳಮಳ ಮುಂದೆ ಸರಿ ಹೋಗಬಹುದೇನೋ ಅಂತ ಹೇಳುವಂತಹ ಒಂದು ಸುಂದರವಾದಂತಹ ಒಂದು ಪರಿಕಲ್ಪನೆ ಇದು. ಧರ್ಮ ರಕ್ಷಣೆಗೆ ಆ ದೇವನೇ ಪದೇ ಪದೇ ಅವತರಿಸಿ ಬಂದು ರಕ್ಷಿಸ್ತೇನೆ ಅಂತ ಹೇಳ್ತಾನಲ್ವಾ? ನೋಡಿ, ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ರಲ್ವಾ ಗೀತಾಚಾರ್ಯರು. ದ್ವೇಷ ಅಸೂಯೆಗಳ, ಭಾಷಾಸೂಯೆಗಳ, ಅಹಂಕಾರದ, ಜನಬಲದ ಮದದ, ಧನಬಲದ ದರ್ಪದಿಂದ ಅಧಿಕಾರದ ಮದದ ವಿಷಗಾಳಿ ಎಲ್ಲೆಲ್ಲೂ ಕೂಡ ಹರಡಿಬಿಟ್ಟಿದೆ. ಪ್ರೀತಿ, ಕರುಣೆ, ವಾತ್ಸಲ್ಯ ಮರೆಯಾದಂತಾಗ್ಬಿಟ್ಟಿದೆ. ಅಂದು 80 ವರ್ಷಗಳ ಹಿಂದೆ ಡಿ ವಿ ಜಿಯವರು ಕಂಡಂತಹ ಅಮೃತ ಸದೃಶ್ಯವಾದಂತಹ ಒಂದು ಕಾಲವನ್ನು ಕಾಣೋದಕ್ಕೆ ಸಾಧ್ಯ ಇದೆಯೋ ಅಂತ ಹೇಳಿ ನಾವು ಕೂಡ ಯೋಚನೆ ಮಾಡಬೇಕಾದಂಥ ಒಂದು ಕಾಲ ಈಗ ಬಂದ್ಬಿಟ್ಟಿದೆ. ಸಮುದ್ರ ಮಂಥನ ಅಂತ ಹೇಳಿದೆ. ಒಂದು ಸ್ವಲ್ಪ ಈ ಸಮುದ್ರ ಮಂಥನದ ಬಗ್ಗೆ ಕಥೆಯನ್ನು ನಿಮ್ಗೆ ಹೇಳಿಬಿಟ್ಟು ಈ ಕಗ್ಗವನ್ನು ಮುಗಿಸ್ತೇನೆ. ಈ ಸಮುದ್ರ ಮಂಥನದ ಒಂದು ದ್ಯೋತಕವಾಗಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ಎಂಬಂತಹ ಹಬ್ಬವನ್ನು ನಾವು ಆಚರಿಸ್ತೇವೆ. ಇದು ಕೂಡ ಇದರ ಪ್ರತೀಕ. ಭಾಗವತ, ವಿಷ್ಣು ಪುರಾಣ ಮತ್ತು ಮಹಾಭಾರತದಲ್ಲಿ ಈ ಸಮುದ್ರ ಮಂಥನ, ಮಂಥನ ಅಥವಾ ಕ್ಷೀರಸಾಗರ ಮಂಥನ ಇದೆಲ್ಲದರ ಒಂದು ವ್ಯಾಖ್ಯಾನ ಕಂಡುಬರುತ್ತೆ. ಇಂದ್ರ ಮತ್ತು ದೂರ್ವಾಸರ ಕಥೆಯನ್ನು ಸ್ವಲ್ಪ ಹೇಳ್ಬಿಡ್ತೇನೆ. ಇಂದ್ರನ ಮೆಚ್ಚಿ ದೂರ್ವಾಸರು ಒಂದು ಹೂಮಾಲೆಯನ್ನು ಕೊಡ್ತಾರೆ. ಇಂದ್ರ ಅದನ್ನು ವಾಹನಕ್ಕೆ ಅದನ್ನು ಹಾಕಿರ್ತಾನೆ. ನಗರ ಪರ್ಯಟನೆಗೆ ಹೋದಾಗ ಆ ಆಕಾಶದಲ್ಲಿ ಅದು ಕೆಳಗಡೆ ಬಿದ್ದೋಗುತ್ತೆ. ಆ ಮಾಲೆ ಸಿರಿ ಸಂಪತ್ತಿನ ಒಂದು ದ್ಯೋತಕವಾಗಿರುತ್ತೆ ಅಂತ ಹೇಳಿಕೊಟ್ಟಿರ್ತಾನೆ ದೂರ್ವಾಸ. ಅದರಿಂದ ಅದು ಕುಪಿತಗೊಂಡಂತಹ ದೂರ್ವಾಸ ಅವರಿಗೆ ಅಂದರೆ ಇಂದ್ರನಿಗೆ ಶಾಪವನ್ನು ಕೊಡ್ತಾನೆ, ಅಸುರರಿಗೆ ಇರುವಂತಹ ಶಕ್ತಿಗಳೆಲ್ಲ ನಶಿಸಿ ಹೋಗಲಿ ಅಂತ. ಆಗ ವಿಷ್ಣುವಿನ ಒಂದು ಮೊರೆ ಹೊತ್ತಾಗ ಅವರೆಲ್ಲರೂ ಹೇಳ್ತಾರೆ, ಈ ಕ್ಷೀರಸಾಗರವನ್ನು ಕಡಿದ್ರೆ ಅದರಲ್ಲಿ ಅಮೃತ ಸಿಗುತ್ತೆ, ಆ ಅಮೃತದಿಂದ ಮತ್ತೆ ನಾವೆಲ್ಲರೂ ಕೂಡ ಚಿರಂಜೀವಿಗಳಾಗ್ತೇವೆ, ಅಮರರಾಗ್ತೇವೆ, ಹಾಗೆ ನಮಗೆ ಹೋದಂತಹ ಒಂದು ಶಕ್ತಿಗಳೆಲ್ಲ ವಾಪಸ್ ಬಂದ್ಬಿಡುತ್ತೆ ಅಂತ ಹೇಳಿ ಅದಕ್ಕೆ ಕ್ಷೀರಸಾಗರ ಮಂಥನವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಕಡೆಗೋಲಾಗಿ ಮಂದರಾಚಲ ಪರ್ವತವನ್ನು ಹಗ್ಗವಾಗಿ ಸರ್ಪಗಳ ರಾಜ ವಾಸುಕಿಯನ್ನು ಬಳಸ್ತಾರೆ. ಹಾವಿನ ಬಾಲವನ್ನು ದೇವತೆಗಳು, ಹಾವಿನ ಹೆಡೆಯನ್ನು ಅಸುರರು ಹಿಡಿತಾರೆ. ಮತಿಸಿದಾಗ ಪರ್ವತ ಸಾಗರದಲ್ಲಿ ಕುಸಿತಾ ಹೋಗುತ್ತೆ ಆ ಒಂದು ಮಂದರಾಚಲ ಪರ್ವತ. ಆಗ ವಿಷ್ಣು ತನ್ನ ದಶಾವತಾರದಲ್ಲಿ 2ನೇ ಅವತಾರವಾದಂತಹ ಕೂರ್ಮ ಅವತಾರವನ್ನು ತಾಳಿ ಅಂದರೆ ಆಮೆಯಾಗಿ ಬಂದು ತನ್ನ ಬೆನ್ನಿನ ಮೇಲೆ ಆ ಪರ್ವತವನ್ನು ಧರಿಸ್ತಾನೆ, ಅದನ್ನು ಇಟ್ಕೊಳ್ತಾನೆ. ಆಗ ಅವರ ಮಥನಕ್ಕೆ ಅನುಕೂಲ ಆಗತ್ತೆ. ಹಾಗೆ ಮತಿಸಿದಾಗ ಅಮೃತ ಬರೋದಕ್ಕಿಂತ ಮುಂಚೆ ಹಾಲಾಹಲ ಅಂದರೆ ಕಾಲಕೂಟ ಅಂತ, ಅಂದರೆ ಕಾಲಕೂಟ ವಿಷ ಅಂತ ಕರಿತೀವಿ ಅದನ್ನು, ಅದು ಬರುತ್ತೆ. ಎಲ್ಲರೂ ಕೂಡ ಗಾಬರಿಯಾಗಿ ಹೋಗ್ತಾರೆ. ಯಾಕೆಂತಂದರೆ ಜೀವಕೋಟಿಯನ್ನು ನಾಶ ಮಾಡುವಂತಹ ಒಂದು ವಿಷ ಅದಾಗಿರುತ್ತೆ. ಹಾಗಾಗಿ ಎಲ್ಲರೂ ಶಿವನನ್ನು ಮೊರೆ ಹೊಕ್ಕಾಗ ಶಿವ ಬಂದು ಹಿಂದೆ ಮುಂದೆ ನೋಡದಲ್ಲೇ ಅದನ್ನು ಕುಡಿದು ಬಿಡ್ತಾನೆ. ಆಗ ಪಾರ್ವತಿ ಗಿರಿಜೆ ಬಂದು ಅವನ ಕುತ್ತಿಗೆಯನ್ನು ಹಿಡಿದಾಗ ಆ ವಿಷ ಅಲ್ಲೇ ನಿಂತೋಗುತ್ತೆ. ಕಂಠದಲ್ಲಿ ನಿಂತಿದ್ರಿಂದ ಅಲ್ಲಿ ನೀಲಿ ಆಗುತ್ತೆ, ವಿಷ ಇರೋದ್ರಿಂದ ನೀಲಿ ಆಗುತ್ತೆ. ಆದ್ದರಿಂದ ಆತನಿಗೆ ವಿಷಕಂಠ, ನೀಲಕಂಠ ಅಂತ ಕೂಡ ಹೆಸರು ಬಂದಿದೆ, ನಿಮಗೆ ಅದು ಗೊತ್ತಿದೆ. ಈಗ ಆ ಮತಿಸೋದ್ರಿಂದ ಏನೆಲ್ಲ ಬಂತು ಅನ್ನುವಂತಹ ಒಂದು ಸುಂದರ ಕುತೂಹಲ. 14 ರತ್ನಗಳು, ಕಲ್ಪವೃಕ್ಷ, ಕಾಮಧೇನು, ಉಚ್ಚೈಶ್ರವಸ್ಸು ಅಂತ, ಇದು ಬಹಳ ಸುಂದರ. ಇದು ಉಚ್ಚೈಶ್ರವಸ್ಸು ಅಂತಕ್ಕಂಥದ್ದು 7 ತಲೆಗಳುಳ್ಳಂತಹ ಕುದುರೆ, ಕೌಸ್ತುಭಮಣಿ, ಅಪ್ಸರೆಯರು ಅಂದರೆ ರಂಬೆ, ಊರ್ವಶಿ, ಮೇನಕೆ, ಲಕ್ಷ್ಮಿ, ಚಂದ್ರ, ಪಾರಿಜಾತ, ಐರಾವತ, ಧನ್ವಂತರಿ, ಇದೆಲ್ಲ ಬಂತು ಅಂತ. ವಿಷ್ಣು ಪುರಾಣದಲ್ಲಿ ಒಂಥರ, ಮಹಾಭಾರತದಲ್ಲಿ ಇನ್ನೊಂಥರ, ಹಾಗೆ ಭಾಗವತದಲ್ಲಿ ಇನ್ನೊಂಥರ ಈ ಥರ ನಿದರ್ಶನಗಳು ಬರ್ತಾ ಹೋಗುತ್ತೆ.
ಆದರೆ ಬಂದದ್ದೆಲ್ಲ ಕೂಡ ಲೋಕಕ್ಕೆ ಒಳಿತನ್ನೇ ಮಾಡ್ತಕ್ಕಂಥದ್ದು. ಆ ಒಂದು ಲೋಕದ ಒಳಿತನ್ನ ಮಾಡುವಂತಹ ಇಂತಹ ವಸ್ತುಗಳು ಬಂದಾಗ, ಅದರಲ್ಲೂ ಅಮೃತ ಬಂದಾಗ ಅಸುರರು ಸುರರು ಇಬ್ಬರೂ ಕೂಡ ಕುಡಿಬೇಕು ಅಂತ ಅದ್ರ ತಮ್ಮಲ್ಲೇ ಜಗಳ ಆಡ್ಕೋತಾ ಇರಬೇಕಾದ್ರೆ ವಿಷ್ಣುವಿನ ಸಹಾಯದಿಂದ ಮೋಹಿನಿ ಅವತಾರದಲ್ಲಿ ವಿಷ್ಣು ಬಂದು ಅದನ್ನ ಅಸುರರಿಗೆ ಸಿಗದೇ ಇರೋ ಹಾಗೆ ನೋಡ್ಕೊಳ್ಳುವಂತಹ ಒಂದು ಕತೆ ಕೂಡ ಪ್ರಚಲಿತವಾಗಿದೆ. ಈ ಕಗ್ಗದಲ್ಲಿ DVG ಅವರು ಒಂದು ಸುಂದರವಾದಂತಹ ನಿದರ್ಶನವನ್ನ ಕೊಟ್ಟು ಈ ತಳಮಳಗೊಂಡಿರುವಂತಹ ಇಳೆಗೆ ಮುಕ್ತಿಯನ್ನ ಕರುಣಿಸುವಂತಹ ಉಪಾಯವನ್ನು ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ. ತಳಮಳವಿದೇ ನಿಲೆಗೆ ದೇವಧನುಜರ್ಮತಿಸೆ ಜಲನಿಧಿಯೊಳಾದಂತೆ ಸುದೆಗೆ ಪೀಠಿಕೆಯೇಂ ಹಾಳ ಹಳವ ಕುಡಿದು ಗಿರೀಶ ನಿದ್ದರೊಡೆ ಈ ಕಳವಳವದೇತ ಕೆಲೋ ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗ್ತಾನೆ. ನಮಸ್ಕಾರ.